ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬರೀ ಇವತ್ತಿನ ವಿಡಿಯೋದಾಗ ಏನಿದೆ ಅಂತ ತೋರಿಸ್ತೀನಿ. ಇವತ್ತು ನೋಡ್ರಿ ನಾವು ಅಜ್ಜಿ ಊರಿಗೆ ಬಂದಿದ್ದೇವೆ ರೀ. ಅಜ್ಜಿ ಊರಿಗೆ ಬಂದು ಅಲ್ಲಿ ಅಜ್ಜಿ ಊರ ಹತ್ರನೇ ಮಠ ಇರೋದ್ರಿ. ಮಠಕ್ಕೆ ಹೋಗಿದ್ದೇವೆ ನೋಡ್ರಿ ನಾವು. ಅಜ್ಜಿನ ಅರಮನೆ ಅದ ಇಲ್ಲಿ. ಗುಪ್ಪತ್ತೊಂದು ಬಾನಿ ಇಲ್ಲಿ ನೋಡ್ರಿ ಫುಲ್ ಗ್ಲಾಸಿಂದ ಇರ್ತದೆ ರೀ. ಒಂದು ಗ್ಲಾಸ್ನಲ್ಲಿ ನಿಂತ್ರ 1,00,000 ಮಂದಿ ಕಾಣ್ತಾರೆ ರೀ. ಅದ್ರೊಳಗೆ ಕ್ಯಾಮ್ರಾ ಅಲೋಡ್ ಇರೋಂಗಿಲ್ಲ. ನಾನು ಒಂದು ಕ್ಲಿಪ್ಪಿಂಗ್ ಅಂತ ಅಷ್ಟೇ ತಕ್ಕೊಂಡಿನಿ. ಇಲ್ಲೇನು ₹1 ಖರ್ಚಾಗಲ್ಲ ನೋಡ್ರಿ. ಬಂದು ನೋಡ್ಬೇಕನ್ನೋರು ಬಂದು ನೋಡ್ಬೋದು ನೋಡ್ರಿ. ಈ ಮಠದಾಗ ನೋಡ್ರಿ ಸಿದ್ದರಾಮ ಅಪ್ಪಾಜಿ ಐಕಾದ ನಂತರ ಮುರುಗೇಂದ್ರ ಅಪ್ಪಾಜಿಯವರು ನಡ್ಸ್ಕೊಂಡು ಹೊಂಟಾರ ನೋಡ್ರಿ. ಇದು ಎಲ್ಲಿ ಅಂದ್ರೆ ಆಳಂದ ತಾಲೂಕು ಜಡ್ಗಾ ಗ್ರಾಮ ಮಠ ನೋಡ್ರಿ. ನೋಡೋ ಆಸಕ್ತಿ ಇದ್ರೆ ಬಂದು ನೋಡ್ಬೋದ್ರಿ. ಭಾಳಷ್ಟು ಪ್ಲೇಸ್ ನೋಡ್ಲಾಕ ಭಾಳಷ್ಟು ಚಂದ ಅದ ನೋಡ್ರಿ. ಇಲ್ಲಿ ನಮ್ಮದು ಊರ ಸನಿ ಅದ ರೀ. ನಮ್ಮದು ಊರು ಈ ಮಠದ ಮ್ಯಾಗಿಂದ ನಮ್ಮ ತವ್ರ ಮನೆಗೆ ನೋಡ್ತೀವಿ ರೀ. ನಮ್ಮದು ಬಡ ಮಕ್ಕಳ ಭವಿಷ್ಯ ನಿಧಿ. ಇಲ್ಲಿ ನೋಡ್ರಿ ಇನ್ನ ಕಟ್ಟಡ ಚಾಲು ನಡೆದದ. ಇನ್ನು ಈ ಕಡೆ ಎಲ್ಲ ಏನೇನು ಕಟ್ಲತ್ತಾರಿ. ಇದು ಕಟ್ಟಿ ಒಳಗೆ ಹಿಂಗೆ ನೀರು ಬಿಡೋದು ಕಾರಂಜಿ ಥರ ಮಾಡ್ತಾರೆ ನೋಡ್ರಿ. ಅದೇ ಮಾಡ್ತಾರೆ ಅನ್ಕೋತೀನಿ. ಸಿಮೆಂಟಿಂದಾನೆ ಮಾಡಿರೋ ಹಸು ಕರು ನೋಡ್ರಿ. ಇಲ್ಲಿ ಅಜ್ಜಿ ತಾತ ನೋಡ್ಲತ್ತಾರ ನೋಡ್ರಿ. ಅವ್ರು ನಮಗೆ ಭಾಳಷ್ಟು ಪ್ಲೇಸ್ ಚಂದ ಅದ ನೋಡ್ರಿ. ಒಂದ್ಸತಿ ಸಿಮೆಂಟಿಂದು ಎತ್ತುಗಳು ಮಾಡ್ಯಾರ ನೋಡ್ರಿ. ಎತ್ತಿನ ಗಾಡಿನೂ ಸಮೇತ ಇದೆ. ಎತ್ತುಗಳು ನೋಡ್ರಿ. ನೋಡಿದ್ರ ಆಚೆ ಕಡೆ ಹೋಗಿ ಖರೀದಲ್ಲ ಮುರುಗೇಂದ್ರ ಅಪ್ಪ ಗೇಟ್ ಅದಲ್ಲ ಅಲ್ಲಿ. ಅರಸ ನೋಡ ಅರಸ. ಎಲ್ಲ ಪ್ಲೇಸ್ ನೋಡ್ಕೊಂಡು ಬಂದಾದ ಬಳಿಕ ಮಕ್ಕಳಿಗೆ ಆಟ ಆಡಿಸ್ಬೇಕಂತ ಹೇಳಿ ಇಲ್ಲಿ ಬಂದಿದೆ ನೋಡ್ರಿ. ಇಲ್ಲಿ ಮೊದಲು ಭಾಳಷ್ಟು ಆಟದ ಜೋಕಾಲಿ ಜಾರ್ಕುಂಡಿ ಇನ್ನು ಯಾವ್ಯಾವ ಬೇರೆ ಬೇರೆ ರೀತಿ ಥರ ಎಲ್ಲ ಇದ್ದವು ರೀ. ಅವೆಲ್ಲ ತೆಗೆದು ಬರೀ ಇಷ್ಟಿಟ್ಟಾರೆ ನೋಡ್ರಿ ಮಕ್ಕಳಿಗೆ ಆಟಕ್ಕಂತ. ಮಕ್ಕಳು ಆಟ ಆಡ್ತಾರೆ. ನಾವು ಅಷ್ಟೇ ಎಂಜಾಯ್ ಮಾಡಿದೆವು ನೋಡ್ರಿ. ಈ ಕಡೆ ಎಲ್ಲ ರೂಮ್ ಬಟ್ಟೆ ಒಣಗ್ಸೋದು ರೂಮ್ ಕಾಣ್ತಾವೆ ನೋಡ್ರಿ. ಅಲ್ಲಿ ಬಂದು ಇರೋರಿಗೆ ಅವ್ರು ರೂಮ್ ಕೊಡ್ತಾರೆ ರೀ. ಅಲ್ಲೇ ಒಂದು ಸ್ವಲ್ಪ ಅಲ್ಲೇ ಕೂತಿರೋ ಜಾಗದಲ್ಲೇ ಒಂದು ಸ್ವಲ್ಪ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದೀವಿ ನೋಡ್ರಿ. ಅಲ್ಲಿ ಹೋದ್ರೆ ಮನೆಗೆ ಬರೋಕ್ಕೆ ಮನಸ್ಸೇ ಬರೋಂಗಿಲ್ಲ. ಅಷ್ಟು ಚಂದ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ. ನೀವು ಯಾರು ಹತ್ರದವ್ರು ಇಲ್ಲಿ ಮಕ್ಳಿಗೆ ಊಟಕ್ಕೆ ಬಿಟ್ಟಿದ್ರಿ. ಮಠದೊಳಗೆ ಮಕ್ಕಳು ಓದ್ತಾವಲ್ರಿ, ತಾಯಿ ತಂದೆ ಇಲ್ಲದೆ ಇರೋ ಮಕ್ಕಳು, ಅವರಿಗೆ ಊಟಕ್ಕೆ ಕೊಟ್ಟಿದ್ರಿ. ಅವರು ಲೈನ್ ಹಿಡ್ಕೊಂಡು ಒಳಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ರು. ನಾವು ನೋಡ್ರಿ ಈಗ ಊಟ ಮಾಡ್ಕೊಂಡು
ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ಹೊಂಟಿದ್ದೆ ನೋಡ್ರಿ. ಊಟ ಮಾತ್ರ ಸಖತ್ತಾಗಿತ್ತು ನೋಡ್ರಿ. ಊಟ ಸಜ್ಜಿಕ, ಅನ್ನ, ಸಾಂಬಾರು, ರೊಟ್ಟಿ ಎಲ್ಲ ಇತ್ತು ನೋಡ್ರಿ. ಊಟ ಮಸ್ತ್ನಾಗಿರ್ತದೆ ನೋಡ್ರಿ.